ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರೋ ವಿಚಾರ ನಿಮಗೆ ಗೊತ್ತೇ ಇದೆ. ಹಾಗೂ ಅಕ್ರಮದ ಆಳ ಎಷ್ಟು ಅಗಲ ಎಷ್ಟು ಅನ್ನೋದು ಕೂಡ ಒಂದೊಂದೇ ವಿಚಾರಗಳು ಬಹಿರಂಗ ಆಗ್ತಾ ಇದ್ದ ಹಾಗೆ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇವತ್ತು ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು. ಮೂಡ ಹಗರಣದ ಮತ್ತಷ್ಟು ಅಕ್ರಮ ಈ ಮೂಲಕ ಬಹಿರಂಗ ಆಗ್ತಾ ಇದೆ. ಇಡೀ ತನಿಖೆಯಲ್ಲಿ ಬಯಲಾಗಿರುವಂತಹ ಅಂಶಗಳು ಎಷ್ಟು ಸ್ಫೋಟಕವಾಗಿದೆ ಗೊತ್ತಾ? ತನಿಖೆಗಿಳಿದಂತಹ ಇಡಿಗೆ ಮತ್ತಷ್ಟು ಸ್ಫೋಟಕ ಸಾಕ್ಷಿಗಳು ಸಿಗ್ತಾ ಇದೆ. ಇಡೀ ಲೇಔಟ್ ಅನ್ನೇ ಅಕ್ರಮ ಮಾಡಿರೋದು ಗೊತ್ತಾಗ್ತಾ ಇದೆ. ಕೇವಲ 50-50 ಅನುಪಾತದಲ್ಲಿ ಮಾತ್ರ ಅಕ್ರಮ ನಡೆದಿಲ್ಲ. 60-40 ಅನುಪಾತದ ನಿಯಮದಲ್ಲೂ ಕೂಡ ಮಹಾ ವಂಚನೆ ಆಗಿರೋದು ಇಡಿ ಫೈಂಡಿಂಗ್ಸ್ನಲ್ಲಿ ಗೊತ್ತಾಗಿದೆ. ಸೊ ಇದು 700 ಕೋಟಿ ಅಕ್ರಮ ಅಲ್ಲ, 2800 ಕೋಟಿಯಷ್ಟು ಅಕ್ರಮ ಆಗಿರೋದು ಗೊತ್ತಾಗ್ತಾ ಇದೆ. 13 ವರ್ಷದಲ್ಲಿ 4918ಕ್ಕೂ ಹೆಚ್ಚು ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. 13 ವರ್ಷಗಳ ವ್ಯಾಪ್ತಿಯಲ್ಲಿ ಸೈಟ್ ಎಷ್ಟು ಹಂಚಿಕೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಇಷ್ಟೂ ಸೈಟ್ಗಳನ್ನು ಅಕ್ರಮವಾಗಿ ತಮಗೆ ಬೇಕಾದವರಿಗೆ ಹಂಚಿದ್ದಾರೆ ಅನ್ನೋದು ಕೂಡ ಇಡಿ ಫೈಂಡಿಂಗ್ಸ್ನಲ್ಲಿ ಗೊತ್ತಾಗ್ತಾ ಇದೆ. ಸೊ ಮೂಡಾವನ್ನ ಸಮೃದ್ಧ ಹುಲ್ಲುಗಾವಲು ಮಾಡಿಕೊಂಡು ಅದನ್ನು ಮೇಯ್ತಾ ಇದ್ರು ಅಧಿಕಾರಿಗಳು. ಅದರಲ್ಲೂ ಇಬ್ಬರು ಆಯುಕ್ತರಿಂದ ಅಲ್ಲಿ ಸರಣಿಯಾಗಿ ಅಕ್ರಮಗಳಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಡಿ ಫೈಂಡಿಂಗ್ಸ್ನಲ್ಲಿ. ಮೊನ್ನೆ ಅಷ್ಟೇ ಒಂದು ಇಂಟರಿಮ್ ರಿಪೋರ್ಟನ್ನು ಕೊಡ್ತಲ್ಲ ಇಡಿ, ಈ ಬೇನಾಮಿ ಆಸ್ತಿಯ ವಾಸನೆ ಮತ್ತು ಅಕ್ರಮದ ವಾಸನೆ ಹೆಂಗೆ ಮೂಗಿಗೆ ಬಡ್ದಿದೆ, ಅದಕ್ಕೇನೆಲ್ಲ ಸಾಕ್ಷಿಗಳನ್ನು ಹಂತವಾಗಿ ಕಲೆಕ್ಟ್ ಮಾಡಿದ್ದೀವಿ, ನೀವು ಈ ಫೈಂಡಿಂಗ್ಸನ್ನು ಕೂಡ ನೋಡಬೇಕಾಗತ್ತೆ ಅಂತೆಲ್ಲ ಕೊಟ್ರಲ್ಲ. ಅದಾದ ನಂತರ ಅದರಲ್ಲಿ ಇನ್ನೂ ಅನೇಕ ಅಂಶಗಳು ಗೊತ್ತಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಇಡಿ ಯಾವಾಗ ಇಂಟರಿಮ್ ರಿಪೋರ್ಟ್ ಕೊಡ್ತು ಅದರಲ್ಲಿ 700 ಕೋಟಿ ಅಕ್ರಮ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ 700 ಕೋಟಿ ಅಕ್ರಮ ಅಲ್ಲ ಇದು, ಅದರ ವ್ಯಾಪ್ತಿ ವಿಸ್ತೀರ್ಣ ಇನ್ನಷ್ಟು ಆಗಲ್ಲ. ಸೊ ನೋಡ್ತಾ ಇದ್ದೀರಾ, ಮೂಡಾದಲ್ಲಿ 1095 ನಿವೇಶನಗಳ ಹಂಚಿಕೆ ಆಗಿರಲಿಲ್ಲ, ಬದಲಾಗಿ ಅಂದರೆ 1095 ನಿವೇಶನಗಳಲ್ಲಿ ಮಾತ್ರ ಫ್ರಾಡ್ ಆಗಿರಲಿಲ್ಲ, 4921 ಸೈಟ್ಗಳು ಕೂಡ ಅಕ್ರಮ. ಇಡೀ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಹಂಚಿಕೆ ಆಗಿದ್ದ 5000 ಸೈಟು, ಅದರಲ್ಲಿ 4928 ಸೈಟ್ಗಳಷ್ಟು ಅಕ್ರಮ ಅಂದರೆ ಏನರ್ಥ? 700 ಕೋಟಿ ಅಲ್ಲ ಅಕ್ರಮದ ಸ್ವರೂಪ, ಅಕ್ರಮದ ವ್ಯಾಪ್ತಿ 2800 ಕೋಟಿಯ ಅಕ್ರಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆಲ್ಮೋಸ್ಟ್ 1 ದಶಕಕ್ಕೂ ಹೆಚ್ಚು ಸಮಯದಿಂದ ಅಕ್ರಮವನ್ನು ವ್ಯವಸ್ಥಿತವಾಗಿ ಅಧಿಕಾರಿಗಳು ಮಾಡ್ಕೊಂಡು ಬಂದಿದ್ರು. ಕೇವಲ 50-50 ಅನುಪಾತದಲ್ಲಿ ಮಾತ್ರ ಅಕ್ರಮದ ವಾಸನೆ ಮೂಗಿಗೆ ಬಡಿತಾ ಇಲ್ಲ, ಬದಲಾಗಿ ಈ ಹಿಂದೆ ಇದ್ದಂತಹ ನಿಯಮ 60-40 ಅನುಪಾತದಲ್ಲಿ ಸೈಟ್ ಹಂಚಿಕೆಯಲ್ಲೂ ಕೂಡ ಮೋಸ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದರಲ್ಲೂ ಕೂಡ ಮಹಾ ಮೋಸವನ್ನು ಇಡಿ ಅಧಿಕಾರಿಗಳು ಫೈಂಡ್ ಮಾಡಿದ್ದಾರೆ. ಆಮೇಲೆ ಇಡೀ ಲೇಔಟನ್ನೇ ಅಕ್ರಮ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನಿಮಗೆ ಅಕ್ರಮದ ವ್ಯಾಪ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಒಂದೊಂದು ಎಕ್ಸಾಂಪಲ್ ಆಗಿ ಪರಿಣಮಿಸ್ತಾ ಇದೆ. ಎಷ್ಟು ಜನ ಕೈ ಜೋಡಿಸಿರ್ಬೋದು, ಯಾವ ಲೆವೆಲ್ಲಿಂದ ಅಲ್ಲಿ ಅಕ್ರಮ ಆಗಿರ್ಬೋದು ಅಂತ. ಮೂಡಾದ ಇಬ್ಬರು ಮಾಜಿ ಆಯುಕ್ತರಂತೂ ತಮಗೆ ಬೇಕಾದಂಗೆ ದುಡ್ಡು ಮಾಡೋದಕ್ಕೆ ಈ ಮೂಡಾವನ್ನು ಬಳಸ್ಕೊಂಡಿದ್ರು ಅನ್ನುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಭೂಕಳ್ಳರ ಜೊತೆಗೆ ಇವರು ಅಧಿಕಾರಿಗಳ ಶಾಮೀಲಾಗಿತ್ತು ಕೂಡ ಗೊತ್ತಾಗ್ತಾ ಇದೆ. ಇಂಥದ್ದೊಂದು ಅನುಮಾನ ಡೇ 1 ಇತ್ತು. ಇಲ್ಲಾಂದರೆ ಇಷ್ಟೊಂದು ಅಕ್ರಮ ಸರ್ಕಾರದ ಬೊಕ್ಕಸಕ್ಕೆ ಇಷ್ಟೊಂದು ನಷ್ಟ ಹೆಂಗೆ ಮಾಡ್ತಾರೆ? ಡಿ ಸಿ ರಾಜೇಂದ್ರ ಅವರು ಕೂಡ ಈ ಹಿಂದೆ ವರದಿ ಕೊಟ್ಟಾಗ ಇದನ್ನೇ ಹೇಳಿದರು. ಭೂಕಳ್ಳರಿಗೆ ಸಹಾಯವನ್ನು ಮಾಡೋ ನಿಟ್ಟಿನಲ್ಲೇ ಅಧಿಕಾರಿಗಳು ಅಕ್ರಮ ಮಾಡಿದ್ದಾರೆ ಅಂತ. ಈಗ ಇಡಿ ಫೈಂಡಿಂಗ್ಸ್ನಲ್ಲೂ ಕೂಡ ಅದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಆಲ್ಮೋಸ್ಟ್ ಇದು ನಿಜ ಅಂತ. ಆಲ್ಮೋಸ್ಟ್ 5000 ಸೈಟ್ ಹಂಚಿಕೆಯಲ್ಲಿ 80%ಗೂ ಹೆಚ್ಚು ಅಕ್ರಮ ಆಗಿದೆ ಅನ್ನೋದು ಒಟ್ಟಾರೆಯ ಸಾರಾಂಶ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಡೇ ಬೈ ಡೇ ಈ ಅಕ್ರಮದ ವ್ಯಾಪ್ತಿ ವಿಸ್ತೀರ್ಣ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ ಗೊತ್ತಾಗ್ತಾ ಇರುವಂತಹ ಹೊಸ ವಿಚಾರಗಳು ಏನೇನು ಅಂತ, ಅಕ್ರಮದ ಸ್ವರೂಪದ ಬಗ್ಗೆ ಏನೆಲ್ಲ ಹೊಸ ವಿಚಾರಗಳು ಆಚೆ ಬಂದಿದೆ?
ಅಂತ ಪ್ರಮುಖವಾಗಿ ಕಳೆದ 2 ದಿನಗಳ ಹಿಂದೆ ಇಡಿಯವರು ಕೊಟ್ಟಿದ್ದಂತ ಇಂಟ್ರಿಮ್ ಒಂದು ರಿಪೋರ್ಟ್ ಏನಿತ್ತು ಅದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ನಡೆದಂತ ತನಿಖೆ ವಿಚಾರವಾಗಿ ಅಂದ್ರೆ 14 ಸೈಟ್ಗಳ ವಿಚಾರವಾಗಿ ತನಿಖೆನ ಮಾಡ್ತಾ ಇರೋದು 50-50 ಅನುಪಾತದಲ್ಲಿ ಹಂಚಿಕೆಯಾದಂತ ಸೈಟ್. ಅದರಲ್ಲಿ ತನಿಖೆನ ಮಾಡೋ ಸಂದರ್ಭದಲ್ಲಿ 1095 ಸೈಟ್ಗಳು ಅಕ್ರಮ ಆಗಿದಾವೆ. ಅದರಲ್ಲೂ ಕೂಡ 252 ಸೈಟ್ಗಳನ್ನ ಮರಿಗೌಡ ಅವರು ಜೊತೆಗೆ ದಿನೇಶ್ ಅವರು ಶಾಮೀಲಾಗಿ ಬೇರೆ ಬೇರೆಯವರಿಗೆ ಬೇನಾಮಿ ಹೆಸರುಗಳಲ್ಲಿ ಮಾಡ್ಕೊಟ್ಟಿದ್ದಾರೆ ಅನ್ನೋದನ್ನ ಆರೋಪವನ್ನ ಮಾಡಿದ್ರು. ಆದ್ರೆ ಇದೇ ಇಡಿ ಅಧಿಕಾರಿಗಳು ಇನ್ನೊಂದು ಇಸಿಐಆರ್ ಅಂದ್ರೆ ಇನ್ನೊಂದು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾ ಇದಾರೆ. ಆ ತನಿಖೆಯಲ್ಲಿ ಬಯಲಾಗಿರುವಂತದ್ದು 4921 ಸೈಟ್ಗಳು ಈ ರೀತಿಯ ಅಕ್ರಮಗಳಾಗಿದ್ದಾವೆ. ಅಂದ್ರೆ 60-40ರ ಅನುಪಾತ ಮತ್ತು 50-50ರ ಅನುಪಾತದಲ್ಲಿ ಎರಡರಲ್ಲೂ ಕೂಡ ಸೈಟ್ ಮರು ಹಂಚಿಕೆ ಮಾಡೋ ಸಂದರ್ಭ ಈ ರೀತಿಯ ಅಕ್ರಮಗಳನ್ನ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ ಲೇಔಟ್ ಗಳನ್ನೇ ಅಕ್ರಮವಾಗಿ ಮಾಡಿರುವಂತದ್ದು, ಲೇಔಟ್ಗೆ ಯಾವುದೇ ರೀತಿಯ ಡಿಸಿ ಕನ್ವರ್ಷನ್ ಇಲ್ಲದೆ ಇರುವಂತ ಲೇಔಟ್ ಗಳನ್ನ ಇವರು ಟೇಕ್ ಓವರ್ ಅನ್ನ ಮಾಡುವಂತದ್ದು, ಅದನ್ನ ಸೇಲ್ ಡೀಡ್ ಅನ್ನ ಮಾಡುವಂತ ಪ್ರಕ್ರಿಯೆಗಳನ್ನ ಮಾಡೋ ಕೆಲಸಗಳಿಗೆ ಕೈ ಹಾಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮೂಡಾದಲ್ಲಿ ಕೆಲಸ ಮಾಡುವಂತ ಆಯುಕ್ತರುಗಳೇ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆಲಿ ಕೈ ಜೋಡಿಸಿರುವಂತದ್ದು. ಅಂದ್ರೆ ಅವ್ರು ಯಾವ್ದಾದ್ರು ಒಂದು ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅದನ್ನ ಮೂಡ ಅಕ್ವೈರ್ ಮಾಡೋ ರೀತಿಯಲ್ಲಿ ಅಕ್ವೈರ್ ಅನ್ನ ಮಾಡ್ಕೊಳ್ಳುವಂಥದ್ದು. ಮುಂದೆ ಯಾವ್ದಕ್ಕಂದ್ರೆ ಒಂದು ಲೇಔಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಡಿಸಿ ಕನ್ವರ್ಷನ್ ಅನ್ನ ಬೇಕಾಗುತ್ತೆ, ಅದಕ್ಕೆ ಆದಂತ ಒಂದಷ್ಟು ಪ್ರಕ್ರಿಯೆಗಳು ಬೇಕಾಗುತ್ತೆ. ಆ ಪ್ರಕ್ರಿಯೆಗಳನ್ನ ಮೀರಿ ಲೇಔಟ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಲೇಔಟ್ ಅನ್ನ ನಿರ್ಮಾಣ ಮಾಡಿದ ಬಳಿಕ ಮೂಡ ಅದನ್ನ ಟೇಕ್ ಓವರ್ ಮಾಡಿ ಮೂಡದ ವ್ಯಾಪ್ತಿಗೆ ಬಂದಿದೆ ಅಂತ ಹೇಳಿ ಅದನ್ನ ಮಾರಾಟ ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಇದರಲ್ಲಿ 18 ಜನ ಅಧಿಕಾರಿಗಳು ಮೂಡಾದ ಅಧಿಕಾರಿಗಳು ಕೈ ಜೋಡಿಸಿದರೆ ಈ ರೀತಿ ಅಕ್ರಮ ಮಾಡ್ಲಿಕ್ಕೆ ಹತ್ತತ್ರ ಇದು 2800 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಇಡಿ ಇನ್ನು ಕೂಡ ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇರೋಂಥದ್ದು, ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇರೋಂಥದ್ದು, ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.